ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾವಿದ್ದೀವಿ. ಸೊ ಇವತ್ತು ಗೋವಾದಲ್ಲಿ ಆ್ಯಕ್ಚುಲಿ ನಮಗೆ 3rd ಡೇ. ಸೊ 3 ದಿನ ಆಯಿತು ಗೋವಾಗೆ ಬಂದು. ಸೊ ಇವತ್ತು ಇಂಡಿವಿಜುವಲ್ ಸ್ಟೇದೆಲ್ಲ ಸಪ್ರೇಟ್ ವೀಡಿಯೋಸ್ ಮಾಡಿದ್ದೀನಿ. ಸೊ ಇವತ್ತು ಏನೇನು ಮಾಡ್ತೀವಿ ಏನು ಅಂತ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಆ್ಯಕ್ಚುಲಿ 3 ಡೇಸ್ಗೆ ಸೌತ್ ಗೋವಾದಲ್ಲಿರೋದು ನಾವು ಆಗೊಂಡ ಬೀಚ್ ಹತ್ರ. ಸೊ 3 ಡೇಸ್ಗೆ ಒಂದು ಬೀಚ್ ವ್ಯೂ ಹಟ್ ಬರುತ್ತಲ್ಲ, ಸೊ ಆ ಥರದ್ದು ಮಾಡಿದ್ವಿ. ಸೊ ಒಂದನ್ನ ಇವಾಗ ಚೆಕ್ಔಟ್ ಮಾಡ್ತಿದ್ದೀನಿ. ಸೊ ಹೀಗಿದೆ ನೋಡಿ ರೂಮು. ಸೊ ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಯು ಕ್ಯಾನ್ ಚೆಕ್ಔಟ್. ಸೊ ಅದಾದಮೇಲೆ ಇವಾಗ ಚೆಕ್ಔಟ್ ಮಾಡಿ ಈಚೆ ಹೋಗ್ತಾಯಿದ್ದೀವಿ. ಸಿಮ್ರೋಸ್ ಅಂತ ಪ್ರಾಪರ್ಟಿ ಹೆಸರು ಇದ್ರದ್ದು. ಸೊ ಇದನ್ನ ಚೆಕ್ಔಟ್ ಮಾಡಿ ಇನ್ನೊಂದು ಪ್ರಾಪರ್ಟಿ ಚೆಕ್-ಇನ್ ಮಾಡ್ತಿದ್ದೀವಿ ಇವತ್ತು. ಸೊ ಅದೆಂಗಿದೆ ಅಂತ ತೋರಿಸ್ತೀನಿ, ಅಥವಾ ಇವತ್ತು ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಹಿಂಗೆ ರೆಡಿಯಾಗಿದ್ದೀನಿ. ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ, ಈಚೆ ಕಡೆ ಕ್ಯಾಮ್ರಿಂದ ತೋರಿಸ್ತೀನಿ. ಹಿಂಗೆ ರೆಡಿಯಾಗಿದ್ದೀನಿ. ಸೊ ಕೆಂಪಿನೂ ರೆಡಿ, ನಾನು ರೆಡಿ, ಎಲ್ಲ ಬ್ಲೂ ಹಾಕೊಂಡು ರೆಡಿಯಾಗಿದ್ದೀವಿ. ಸೊ ಇವತ್ತು ಫುಲ್ ಏನು ಮಾಡ್ತೀವಿ ಏನು ಅಂತ ತೋರಿಸ್ತೀನಿ ನಾನು. ಸೊ ಅಲ್ಲಿ ಚೆಕ್ಔಟ್ ಮಾಡಿ ಆಗೋಂಡ ಬೀಚ್ ಹತ್ರ ಇವಾಗ ಕೋಲ್ವಾ ಬೀಚ್ ಹತ್ರ ಬಂದಿದ್ದೀವಿ. ಸೊ ಒಂದು ನಿಮಿಷ ಇದೆ. ಸೊ ಇಲ್ಲಿ ಅಂದರೆ ಮಾರ್ಟಿನ್ಸ್ ಕಾರ್ನರ್ ಊಟಕ್ಕೆ ಹೋಗೋಣ ಅಂತ ಬಂದ್ವಿ. ಇನ್ನು ಚೆಕ್-ಇನ್ನಲ್ಲಿ 2 o'clock ಇದೆ. ಸೊ 2 o'clock ಚೆಕ್-ಇನ್ ಇರೋದ್ರಿಂದ ಅಷ್ಟರಲ್ಲಿ ಮಾರ್ಟಿನ್ ಕಾರ್ನರ್ಸ್ ಊಟಕ್ಕೆ ಹೋಗೋಣ ಅಂತ ಬಂದ್ವಿ. ಇನ್ನು ಟೈಮ್ ಆಗಿರಲಿಲ್ಲ. ಓಕೆ, ಇಲ್ಲಿ ಬೋಟ್ ರೈಡ್ ಹೋಗೋಣ ಅಂದ್ಬಿಟ್ಟು ಕೋಲ್ವಾ ಬೀಚ್ ಹತ್ರ ಬೋಟ್ ರೈಡ್ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಕ್ಯಾಪ್ ಹಾಕೊಂಡು ರೆಡಿಯಾಗಿ ಏನು ಟ್ಯಾನ್ ಆಗ್ತಾಳೋ ಏನಾಗ್ತಾಳೋ ರೆಡಿ ಹೋಗೋಣ. ರೆಸ್ಟೋರೆಂಟ್ ಹತ್ರ ಊಟ ಮಾಡೋಕ್ಕೆ ಅನಿಸುತ್ತೆ. ಯಾರಾದರೂ ಈಚೆ ಬೆಳಕು ಆಪೋಸಿಟ್ ಸೈಡ್ ರೆಸ್ಟೋರೆಂಟ್ ಒಂಥರ ಚೆನ್ನಾಗಿದೆ. ನೀರು ಆಗ್ತಾವ ಅಂತ ಅಲ್ಲಿದೆ. ಇದೆ ಬೀಚ್ ಇದೆ. ಆಯಿತು, ಕಾರ್ಡ್ ಕೊಟ್ಟಿದ್ದೀನಿ, ಪೇ ಆಯಿತು ಅಂತ. ಸೊ ಎಲ್ಲಿಗೆ ಸ್ಟಾಪ್ ಮಾಡಿದ್ದೆ ವಿಡಿಯೋನ? ನಿನ್ನೆ ಬೋಟ್ ರೈಡ್ಗೆ ಹೋಗಿದ್ವಲ್ಲ. ಸೊ ಬೋಟ್ ರೈಡ್ ಬಂದು ಸಖತ್ತಾಗಿತ್ತು. ಅಂದರೆ ನಾವು ಹೋಗಿದ್ದು 12:40 ಹಂಗೆ ಹೋಗಿದ್ವಲ್ಲ. ಸೊ ಫುಲ್ ಬಿಸಿಲಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಬಿಸಿಲಿತ್ತು, ಅಲ್ಲಿ ಹೋಗೋವರೆಗೂ ಸ್ವಲ್ಪ ಕಷ್ಟ ಆಯಿತು. ಬಟ್ ಬೋಟ್ ಒಳಗೆ ಹೋದ್ಮೇಲೆ ಬೋಟಲ್ಲಿ ಹೋಗ್ತಿರೋವಾಗ ಬಿಸಿಲು ಅಂತ ಅನಿಸಿಲ್ಲ. ಬಟ್ ತುಂಬ ಬಿಸಿಲಿತ್ತು. ಸೊ ನನ್ನ ಫುಲ್ ಕೆಂಪು ಆಗ್ಬಿಟ್ಟಿತ್ತು, ಅಷ್ಟು ಬಿಸಿಲಿತ್ತು. ಸೊ ಅದು ನೆನ್ನೆ ಆಗಿತ್ತು ಆಯಿತಾ. ಸೊ ಅದು ನೆನ್ನೆ ಬೋಟ್ ರೈಡ್ ಮುಗಿಸ್ಕೊಂಬಂದು ಯಪ್ಪ ಇವಳಿಗೆ ಸ್ನಾನ ಮಾಡಿಸಿ, ಅವನಿಗೆ ಸ್ನಾನ ಮಾಡಿಸಿ, ಇಬ್ರಿಗೂ ಫ್ರೆಶ್ ಅಪ್ ಮಾಡಿಸಿ, ನಾನು ಸ್ನಾನ ಮಾಡಿ, ಸಂಜು ಸ್ನಾನ ಮಾಡಿ, ಎಲ್ಲ ಸ್ನಾನ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಕತ್ಲೆ ಆಗೇ ಹೋಯಿತು. ಅದಾದಮೇಲೆ ಸಾಯಂಕಾಲ ಬೀಚ್ಗೆ ಹೋಗೋಕ್ಕಾಗಿಲ್ಲ. ಅದಾದಮೇಲೆ ಸೊ ಮತ್ತೆ ಮಧ್ಯೆ ರೆಸ್ಟೋರೆಂಟ್ಗೆ ಹೋಗಿದ್ವಿ, ಅಲ್ಲಿ ಊಟ ಮಾಡ್ಕೊಂಡ್ವಿ. ಸೊ ಆ ವಿಡಿಯೋ ಇಲ್ಲ ಹಾಕ್ತೀನಿ ನೋಡಿ, ಯಾವ ರೆಸ್ಟೋರೆಂಟ್ಗೆ ಹೋಗಿದ್ವಿ ಅಂತ. ಟಾಪ್ ತವಾ ಅಂತ. ಸೊ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಮನೆಗೆ ಬಂದು ಎಲ್ಲ ಸ್ನಾನ ಮಾಡಿ ಡಿನ್ನರ್ ಮಾಡಿ ಎಲ್ಲರೂ ಪಾಚಿ
ಸೊ ಫುಲ್ ಟಯರ್ಡ್ ಆಗೋಗಿತ್ತು. ಜಸ್ಟ್ ಅದೊಂದು ಪ್ಲೇಸ್ಗೆ ಹೋಗಿ ಬಂದಿದ್ದಕ್ಕೆ ಫುಲ್ ಟಯರ್ಡ್ ಆಗೋಗಿತ್ತು. ಟಯರ್ಡ್ ಅಂದರೆ ಪ್ಲೇಸ್ಗೆ ಹೋಗಿ ಬರೋದು ಟಯರ್ಡ್ ಅಲ್ಲ, ಸೊ ಇವರಿಬ್ಬರನ್ನ ಮ್ಯಾನೇಜ್ ಮಾಡಬೇಕಲ್ಲ, ಅದು ಟಯರ್ಡು ಹೇಳಬೇಕು ಅಂದರೆ. ಸೊ ಅದಾಯ್ತಾ. ಸೊ ಅದಾದಮೇಲೆ ನಾವು ಅಲ್ಲಿಂದ ಬರೋಷ್ಟರಲ್ಲೇ ಆ್ಯಕ್ಚುಲಿ ಎಷ್ಟಾಗಿತ್ತು, 12:30 2 o'clock ಆಗೋಗಿತ್ತು ಆಲ್ಮೋಸ್ಟು. ಸೊ ಅವಾಗ ಇಬ್ರಿಗೂ ನಿದ್ದೆ ಬರೋ ಟೈಮ್ ಆಗೋಗಿತ್ತು, ಇಬ್ಬರು ಮಲ್ಕೊತಾಯಿದ್ರು. ಸೊ ಅದಕ್ಕೆ ಇವಾಗ ಮಾರ್ಟಿನ್ಸ್ ಕಾರ್ನರ್ಸ್ಗೆ ಹೋದರೆ ಎಂಜಾಯ್ ಮಾಡೋಕ್ಕಾಗೋದಿಲ್ಲ, ಇಬ್ಬರು ಸ್ವಲ್ಪ ಕಿರಿಕ್ ಮಾಡ್ತಾರೆ, ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಅಂತ ಅಂದ್ಕೊಂಡು ವಾಪಸ್ ಬಂದ್ವಿ. ಸೊ ಇವಾಗ ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಒಂದ್ಸಲ ಬೀಚ್ ಆಗಿ ನಂತರ ಬ್ರೇಡ್ ಹಾಕ್ಸ್ಕೊಂಡೆ. ಆ ವಿಡಿಯೋಗಳು ಮಧ್ಯೆ ಆ್ಯಡ್ ಮಾಡ್ತೀನಿ ನೋಡಿ. ಅವೇ ಕೆನಾಟ್ ಸಿ ಯು ದೇರ್, ಅಲ್ಲಿ ಕಾಣಿಸಲ್ಲ, ಈ ಕಡೆ ಬಾ, ನೀನ್ ಕಾಣಿಸ್ಬೇಕು ನಂಗೆ. ಬೀದಿನ ಈ ಗುಂಡಿ ಆಗಿರ್ತದಲ್ಲ, ಹಂಗಾಗೀತ ಬಿದ್ದವನು ಅವನೇ ಊದಾಕತ್ತವನೆ. ಸಕ್ಕತ್ತಾಗಿ ಅದು ಫ್ರಂಟ್ ಕಟ್ ಆಗೈತದೆ, ಕೆಳಗೆ ಬರ್ತಾವ ನೋಡ ಹೂವನ್ನು ಕಡಾಕತ್ತಾವಲ್ಲ. ಮಾಡ್ತಾ ಇದೆಯಾ? ಶಾರ್ಟ್ ಹೇರ್ಗೂ ಹಾಕ್ತೀರಾ? ಅಕ್ಕ ಶಾರ್ಟ್ ಹೇರ್ಗೆ ಹಾಂ ಕೂದಲು ಚಿಕ್ಕದಿದ್ರೆ ಹಾಂ ಹಾಕ್ತೀವಿ. ಕುರ್ತಾ ಹಾಂ ಚಿಕ್ಕದು ಸಾಂಗ್ ಇಲ್ಲ. ಗದಗಿಂದ ಇಲ್ಲೇ ಬಂದಿರೋದ ನೀವು? ಹಾಂ ಇದೆ ಈಗ ಭಾಳ ಸಾಕ. ಭಾಳ ವರ್ಷ ಆಯ್ತಾ? ಇಂಥ ಸೀರೆ ಹಾಕಿ ಮಾಡ್ತೀವಿ. ಅದನ್ನ ಹಾಕಿ ಮಾಡ್ತೀರಾ? ಹಾಂ ಬೇಕಂದ್ರೆ ಎಷ್ಟಾಗುತ್ತೆ ಅದಕ್ಕೆ? 200 ರೂಪಾಯಿ. 200 ರೂಪಾಯಿನ? ಹಾಂ ಇನ್ನು ಕಲರ್ ನಿಮಗೆ ಬೇಕಂದ್ರೆ ಹಾಗೆ ಮಾಡ್ತೀನಿ ನಾನು. ಇದು ಪ್ಲಾಸ್ಟಿಕ್ ಏನಾಗಂಗಿಲ್ಲ, ಮುಕ್ಕೊಂಡಿದ್ರೆ ಏನಾಗಂಗಿಲ್ಲ. ಇದು ಇಂಥವು ಅದು ಚುಬ್ಬುತ್ತಾವೆ, ಇದು ಮುಕ್ಕೊಂಡಾಗ ತ್ರಾಸ ಆಗುತ್ತೆ. ಒಂದು ಸೈಡ್ ಹಾಕ್ತೀವಿ, ಒಂದು ಸೈಡ್ ಆಗಲಿ ಕಲರ್ ಕಲರ್ ಬೇಡ, ವೈಟ್ ವೈಟ್ ಆಗಲಿ. ಇದು ತಗೊಂಡ್ಬರ್ಬೇಕು. ಬೇಡ, ಸ್ವಲ್ಪ ತಾದ್ಮೇಲೆ ಹೋಗೋಣ. ಇವರು ಏರ್ ಹಾಕ್ತಿದ್ದಾರೆ, ಆದ್ಮೇಲೆ ಹೋಗೋಣ. ಓಕೆನಾ? ಯಾಕೆ ನೀರು ಬೇಕಾ ಜಾಸ್ತಿ? ಎಷ್ಟು ದಿನ ಆಗ್ತಿಲ್ಲ ಕಾಲಿಗೆ? ನಾವು 2 days ಹಾಗೆ ಬಂದು 3 ದಿನ ಆಯಿತು. ಹೌದಾ? ಕಾಣಿಲ್ಲ ಇಲ್ಲ. ಇಲ್ಲಿ ಅಲ್ಲಿ ಇನ್ನೊಂದು ಸ್ಟೇಜ್ ಇದೆ ಸ್ವಲ್ಪ ಹಿಂದೆ. ಬಾಲಾರಿ ಬೀಚ್ ಇಲ್ಲ, ಇಲ್ಲೇ ನಗೊಂಡ ಅಂತ ಇನ್ನೊಂದು ಹೋಮ್ ಸ್ಟೇ ಇದೆ ಅಲ್ಲಿ. ಇವಾಗ ಇಲ್ಲಿ ಬಂದಿದೆ. ಇದೇನು ಫುಲ್ ಕೂದಲಿಗೆ ಮಾಡಿಸ್ಕೊಂತಾನೆ. ಮಲ್ಗೊಳ್ಳೆ ನಾಟ ಈ ತಗೊಂಡೈತೆ. ಕೆಂಪು ಕೆಂಪು ಅಥವಾ ಆಲ್ರೆಡಿ ತೋರಿಸಿರ್ಬೋದೇನೋ ಅದನ್ನ. ಸೊ ಆ ಬ್ರೀಡ್ ಹಾಕ್ಸ್ಕೊಂಡು ಇವಾಗ ಆ ಬ್ರೀಡ್ದು ಹೆಂಗೆ ಹಾಕ್ಸ್ಕೊಂಡೆ ನಾನು ಆ್ಯಕ್ಚುಲಿ ಸಂಜೆ ಫುಲ್ ತಲೆ ಹಾಕ್ಸ್ಕೊಂಡ, ರೆಡ್ದು ಹಾಕ್ಸ್ಕೊಂಡ. ಸೊ ನಾನು 2 ಸ್ಟ್ರೈಟ್ಸ್ ಎರಡು ಸ್ಟ್ರಿಪ್ಸ್ ಏನು ಹೇಳ್ತಾರಲ್ಲ, ಸೊ 2 ಸ್ಟ್ರಿಪ್ಸ್ ಹಾಕ್ಸ್ಕೊಂಡೆ ನಾನು. ಈ ಕಡೆ ಒಂದು ಹಾಕ್ಸ್ಕೊಂಡಿದ್ದೀನಿ. ಅದು ಇಮೇಜ್ ಹಾಕ್ತೀನಿ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಹಾಕಿಸ್ಕೊಂಡು ಅಷ್ಟೆಲ್ಲ ಆಯಿತು. ಮಧ್ಯಾಹ್ನ 12:31 ಆಲ್ಮೋಸ್ಟ್ ಆಗಿದೆ. ಸೊ ಇಲ್ಲಿಂದ 1 hour ಆ್ಯಕ್ಚುಲಿ ಅಗೊಂಡ ಬೀಚಲ್ಲಿರೋದು ನಾವು. ಸೊ ಇಲ್ಲಿಂದ 1 hour ಆಗುತ್ತೆ ನಾವು ರೀಚ್ ಆಗೋಕ್ಕೆ. ಸೊ ಇವಾಗ ಅಲ್ಲಿ ಮಾರ್ಟಿನ್ಸ್ ಕಾರ್ನರ್ ಹೋಗೋಣ ಇವಾಗ ಲಂಚ್ ಮಾಡೋಕ್ಕೆ ಅಂತ ಅನ್ಕೊಂಡಿದ್ದೀವಿ. ಸೊ ಇವಾಗ ಕರೆಕ್ಟಾಗಿ ಮಲ್ಕೊಳ್ಳೋ ಟೈಮು. ಸೊ ಇವಾಗ ಇಬ್ಬರು ಮಲ್ಕೊಂತಾರೆ. ಆದ್ಯ ಅಂತ ಹೇಳ್ತಾಳೆ. ಆದ್ಯನಾ ಕೆಂಪು?
ಆಯ್ತೀಯ ನಾನು ನಿನ್ನ ಹೆಸರು ಕೆಂಪು ಅಲ್ವಾ? ಸೊ ಇವಾಗ ಕರೆಕ್ಟಾಗಿ ಇಬ್ಬರು ಬಲ್ಕಂತಾರೆ 1 ಅವರು. ಸೊ ನೀಟಾಗಿ ಟ್ರಾವೆಲ್ ಮಾಡಿದ್ರೆ ಅಲ್ಲೋಗಿ ಫ್ರೆಶ್ ಆಗಿರ್ತಾರೆ ಇಬ್ಬರು, ಎಲ್ಲರೂ ಕೂಲಾಗಿ ಊಟ ಮಾಡ್ಬೋದು ಅಂದ್ಕೊಂಡು. ಸೊ ಇವಾಗ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸೊ ಮಾರ್ಟಿನ್ ಕಾರ್ನರ್ಸ್ಗೆ ಹೋಗೋಣ, ಅಲ್ಲಿ ಏನು ತಿಂತೀನಿ ಏನು ಅಂತ ತೋರಿಸ್ತೀನಿ ನೋಡಿ. ಎಸ್ ಕೆಂಪು, ಯು ವಾಂಟ್ ಟು ಟಾಕ್ ಸಮಥಿಂಗ್? ಯು ವಾಂಟ್ ಟು ಸೇ ಸಮಥಿಂಗ್? ಯು ವಾಂಟ್ ಟು ಸೇ ಸಮಥಿಂಗ್? ಯು ವಾಂಟ್ ಟು ಸೇ ಸಮಥಿಂಗ್? ನೋಡಿ ನನ್ನ ಕೆಂಪು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳಾ? ಕಮೆಂಟ್ ಮಾಡಿ ಹಿಂಗೆ ರೆಡಿ ಆಗಿದ್ದಾಳೆ ಅಂತ ನಿಮ್ಮ ಕೆಂಪಿ. ಓಕೆ ಲೆಟ್ಸ್ ಗೋ. ಬಂದು ಮಾರ್ಟಿನ್ ಕಾರ್ನರ್ಸ್ ಅಂತ ಸಚಿನ್ ಫೇವ್ರೇಟ್ ರೆಸ್ಟೋರೆಂಟ್ ಅಂತ. ಅವ್ರು ಹೋಗೋದಾಗೆಲ್ಲ ಇಲ್ಲಿ ಊಟ ಮಾಡ್ತಾರಂತೆ. ಅದ್ರ ಜೊತೆಗೆ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತಲ್ಲ, ಅದಕ್ಕೆ ಬಂದಿದ್ದೆ ಅಷ್ಟೇ. ತೋರಿಸ್ತೀನಿ ಬ್ಯಾಕ್. ಒಳಗಡೆ ಈ ಥರ ಇದೆ ವೆಜ್ಜು. ಈಗ ನಮ್ಮ ಈ ಕಡೆ ಕುಂತಿದ್ದೀವಿ. ಇವಾಗ ಅವನೊಂದು ಬೇಬಿ ಮೊಬೈಲ್ ಬೇಕಂತ ಜ್ಯೂಸ್ ಆರ್ಡರ್ ಮಾಡಿದ್ದೀವಿ. ಮಾಕ್ಟೇಲ್ಸಲ್ಲಿ ನಾನು ಕೋಕಮ್ ಮಜಿಟೋ ಆರ್ಡರ್ ಮಾಡಿದ್ದೀನಿ. ಇನ್ನು ಮಾರ್ಟಿನ್ ಸ್ಪೆಷಲ್ ಆರ್ಡರ್ ಮಾಡಿದ್ದೀನಿ. ಏನೇ ಬೇರೆ ಮಾಡೋಕ್ಕೆ ಬಿಟ್ಟಿಲ್ಲ, ಅವ್ರ ಮೊಬೈಲ್ ಬೇಕಂತ ಸದ್ಯಕ್ಕೆ ಇಷ್ಟು ಆರ್ಡರ್ ಮಾಡಿದ್ದೀವಿ. ಎವ್ರಿ ಟೈಮ್ ನಾನು ಜ್ಯೂಸ್ ಆರ್ಡ್ರಾಗ ಹಿಂಗೆ ಮಾಡ್ತಾನೆ ಅವ್ನು. ನಾನೇನು ತಗೊಂಡಿರ್ತೀನಿ ಅದನ್ನ ಎಕ್ಸ್ಚೇಂಜ್ ಮಾಡಿಸ್ತಾನೆ. ಇವಾಗ ಜ್ಯೂಸ್ ತಗೊಂಡಿದ್ದೀನಿ ನಾನು, ಈಗ ಇದು ಎಕ್ಸ್ಚೇಂಜ್ ಮಾಡಬೇಕಂತೆ, ಅವನಿಗೆ ಬೇಕಂತ. ಹೇಗಿದ್ದು ಬಿಡ್ಬೇಕು ನಾನು ನೋಡಿ. ಇಲ್ಲಿ ಹಾಕಿದ್ದಾರೆ ಸಚಿನ್ಸ್ ಫೇವ್ರೇಟ್ ಅಂತ ಹಾಕಿದ್ದಾರೆ ನೋಡಿ. ಕಿಂಗ್ ಕ್ರ್ಯಾಬ್ ಸಚಿನ್ಸ್ ಫೇವ್ರೇಟ್. ಬರ್ಬೇಕು ಅವರು. ಎಲ್ಲದು ಖಾಲಿ ಮಾಡಿದ್ವಿ. ಇದೊಂದು ಡೆಸರ್ಟ್ ಆರ್ಡರ್ ಮಾಡಿದ್ದೀನಿ. ಡೆಸರ್ಟ್ ಎಲ್ಲ ಖಾಲಿ, ಜನ ಖಾಲಿ, ಜಂಟಿ. ಯಾವ ಸೀಟಪ್ಪ? ಈ ಸೀಟ್ ಆದಾಗಂದ್ರೆ ಇಲ್ಲಿ ಇಟ್ಟಿರ್ಬೇಕು. ದೊಡ್ಡ ಆದ್ಮೇಲೆ ಇಲ್ಲಿ ಇಟ್ಕೋಬಹುದು. ನಂತರ ಆದಾಗ ಆಯ್ತು, ಸಂಜೆ ತರ ಆದಾಗ ಹಾಕೋಬಹುದು. ಓಕೆನಾ? ಅದು ಮೊದಲೇ ಮಾಡ್ಕೋಬೇಕಾಗಿತ್ತು. ಊಟ ಮಾಡ್ಕೊಂಡ್ ಬಂದ್ವಿ ಮಾರ್ಟಿನ್ ಕಾರ್ನರ್ಸ್ ಅಲ್ಲಿ. ಟೇಸ್ಟ್ ಎಲ್ಲ ಸಖತ್ತಾಗಿತ್ತು. ಕ್ರ್ಯಾಬ್ ತಗೊಂಡಿದ್ವಿ. ನನಗೆ ಸೀ ಫುಡ್ ಓ ಸಾರಿ ಲಾಬ್ಸ್ಟರ್ ತಗೊಂಡಿದ್ವಿ. ಎಸ್, ಬಟ್ ನನಗೆ ಸೀ ಫುಡ್ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನೋಡೋಣ ಅಂತ ಟ್ರೈ ಮಾಡಿದೆ. ಏನು ಪ್ರಾನ್ಸ್ ಇರುತ್ತಲ್ಲ ಅದೇ ಥರ ಇರುತ್ತೆ. ಸೊ ನನಗೇನು ಇಷ್ಟ ಆಗಲಿಲ್ಲ. ಐ ಮೀನ್ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಸೀ ಫುಡ್ ಇಷ್ಟಪಡೋದು ಚೆನ್ನಾಗಿರುತ್ತೆ. ಇವರೆಲ್ಲ ಖಾಲಿ ಮಾಡಿದ್ರು. ಬಟ್ ಏನದು ಲಾಬ್ಸ್ಟರ್ಗೆ ಗುಡ್ ನೋಡ್ರಾ? ಗೂಬೆ ಎಲ್ಲ ಗುಡ್. ನನ್ನ ಮಗ ಹೇಳ್ತಾವ ಆಯ್ತಾ. ಸೊ ಬಾಯ್ ಫ್ರೆಂಡ್ ಅಂತ ಅನ್ಕೊಂಡ್ ತರ್ಸ್ಕೊ ತೆಗಿತಾವನೆ. ಯಾರಿಗ್ ಗೊತ್ತು ಹುಡುಗಿ ಮೈಂಡ್ಸಲ್ಲಿ ಏನಿದೆ ಅಂತ? ಯಾರಿಗೆ ಗೊತ್ತು? ಕ್ಯಾಮ್ರಾ ಒಂದ್ ನಿಮಿಷ ಇರು ಸಂಜೆ. ಸೊ ಅದು ಲಾಬ್ಸ್ಟರ್ ಬಂದು 4,500 ಅದೇ ಆಗೋಯ್ತು. ಹೇಳ್ಬೇಡ, ಅದು ಮತ್ತೆ ಅದೇ ಹೇಳ್ತಾಳಲ್ಲ. ಗೊತ್ತಾಗ್ಬೇಕಲ್ಲ. ಯಾರೇ ಒಮ್ಮೆಲೆ ನೀಚೆ ಕಟ್ಟಲ್ಲಿ ಕೆಮ್ಮಣ್ಣು ಕಟ್ಟಕ್ಕಾಗಲಿ ಇವ್ರಿಗೆ ಬರ್ತಿರೋದು. ಓಕೆ ಅಷ್ಟೇ. ಫುಡ್ ಚೆನ್ನಾಗಿತ್ತು. ಲಾಸ್ಟ್ ಡೆಸರ್ಟ್ ಅಂತ ಟ್ರೈ ಮಾಡಿದ್ರಲ್ಲ ಅದು ಚೆನ್ನಾಗಿತ್ತು. ಆಪಲ್ ಪೈ ಟ್ರೈ ಮಾಡ್ದ, ಅದು ಚೆನ್ನಾಗಿತ್ತು. ಇವ್ರಿಬ್ರು ಮಾತಾಡೋದು ಬಿಡೋದಿಲ್ಲ ನನಗೆ. ಓಕೆ ಓವರಾಲ್ ಚೆನ್ನಾಗಿತ್ತು. ಬಂದ್ವಿ ಮಳೆ ವಾಪಸ್. ಇವಾಗ ಆಲ್ಮೋಸ್ಟ್ 6:30 ಆಗೈತೆ. ವಾಟರ್ ಬೇಕು ಅಂತ ಅವ್ನು ಹೇಳ್ತಾನೆ. ಕಟ್ ಮಾಡ್ತಾ ಇದ್ದೀನಿ. ಏನಿದು
ಇದೇಗಿತ್ತು ಲಾಬ್ಸ್ಟರ್ ಹೇಗಿತ್ತು ಚೆನ್ನಾಗಿತ್ತು. ಸುತ್ತಾಗಿತ್ತ ಅಲ್ಲ ಬಿಗ್ ಬಿಗ್ ಲಾಬ್ಸ್ಟರ್ ಬೇಕು ಅಂದಲ್ಲ ಚೆನ್ನಾಗಿರ್ಲಿಲ್ಲ. ಈಗ ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ವೇನೋ ಅಲ್ಲೇ ಬಿಗ್ ಬಿಗ್ ಬೇಕು ಅಂತಿದ್ದೆ ಬೇಡ. ಇಷ್ಟ ಆಗಿಲ್ವಾ ಲೈಕ್ ಮಮ್ಮ ಲೈಕ್ ಸನ್ ಇಷ್ಟ ಆಗಿರುತ್ತೆ ಅದಾದ್ಮೇಲೆ ಜಕ್ಕೂಜಿ ಫಿಲ್ ಮಾಡಿಸ್ತಾ ಇದೀವಿ. ಸೊ ಜಕ್ಕೂಜಿಗೆ ಹೋಗಿ ಸ್ವಲ್ಪ ಲೈಟಾಗಿ ತಿನ್ಕೊಂಡು ವಾಟರ್ ಮೆಲನ್ ತಿನ್ಕೊಂಡು ಆಚೆ ಇಲ್ಲಿ ಇವಳು ಆಟ ಆಡ್ತಾ ಇದ್ದಾಳೆ ಕೆಂಪಿ ಆಟ ಆಡ್ತಾ ಇದ್ದಾಳೆ. ಹಾಯ್ ಕಿಜಿ ಹಾಯ್ ಮಲ್ಕೊಂಡು ಆಟ ಆಡ್ತಾವಳೆ ಅರಿಬಾರ್ದು. ಸೊ ಅವಳಿಗೂ ಇಬ್ಬರಲ್ಲಿ ಫ್ರೂಟ್ನ ಫಿಲ್ ಮಾಡಿ ಕೊಡ್ತೀನಿ. ವಾಟರ್ ಮೆಲನ್ ಕೊಡ್ತೀನಿ ಇವಾಗ. ಹಾಗೆ ಏನು ಹೇಳ್ತಿದ್ರಲ್ಲ ಏನು ಇದೇ ಥರ ಇದೆಯಾ ಏನು ಹೇಳ್ತಿದ್ದು ತೋರ್ಸು ನಿನ್ನ ಸ್ಲೈಡು. ಇದು ಗ್ರೀನ್ ತರ ಇದೆ, ತಿರುಗಿದೆ ಗ್ರೀನ್ ತರ ಇದೆ. ಓಕೆ ಓಕೆನಾ ಇದೇ ಥರ ಕೊಟ್ಟಿದ್ದೀನಿ ಅಂತ ಪೀಸು ಕೆಂಪು ತಿಂತಾವ ಚೆನ್ನಾಗಿದೆ ಕೆಂಪು. ಎಲ್ಲ ಕೆಳಗಡೆ ಸುಳಿತಾ ಇತ್ತು ಕೆಂಪು. ನೀನು ಬಿಡ್ರು ಬಾಯ್ತು ಚೆನ್ನಾಗಿ ತಿಂತ ಇದೆಯಾ ನೀನು ಬೋರ್ ಒಳಗಡೆ ಇಟ್ಕೊಂತಿಲ್ಲ. ಅದೇ ಆಲ್ಸೋ ಗುಡ್ ಅದೇ ಆಲ್ಸೋ ಗುಡ್. 1 hour ಫಿಲ್ ಆದ್ಮೇಲೆ ಆಟ ಆಡ್ಕೊಂಡು ಚೆಲ್ಲಿ ಹಾಕೊಂಡಿಲ್ಲ ಬೇಗ ಆಡ್ತಾವ್ ನೋಡಿ. ಈಗ ನಾನು ಹೋಗ್ತೀನಿ ಕೆಂಪಿ ಸ್ಲೀಪಿಂಗ್ ದೇ. ಸೊ ಡಿನ್ನರ್ ಆರ್ಡರ್ ಮಾಡಿದ್ದೀವಿ. ಸೊ ಜಕ್ಕೂಜಿಯಲ್ಲೇ ಒಂದು ಸ್ವಲ್ಪ ಹಾಗೆ ಲೈಟಾಗಿ ತಿನ್ಕೊಂಡು ಮಲ್ಕೊಂತೀವಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕೆ. ಸೊ ಈ ಗೋವಾ ಟ್ರಿಪ್ದು ಫುಲ್ ಏನು ವ್ಲಾಗ್ಸ್ ಹಾಕ್ತಿದ್ದೀನಿ ಅದರದ್ದು ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್ ಎಂಡ್ವರೆಗೂ ವಿಡಿಯೋ ನೋಡೋದಕ್ಕೆ. ಲವ್ ಯಾ ಬಾಯ್.